Hi guys, welcome back to my channel. I know it's been a very long time. ಸ್ವಲ್ಪ ಲಾಂಗ್ ಗ್ಯಾಪ್ ಲಾಂಗ್ ಬ್ರೇಕ್ ತೊಗೊಂಡಿದ್ದೆ. ಸ್ವಲ್ಪ ಪರ್ಸ್ನಲ್ ವರ್ಕಲ್ಲಿ ಬ್ಯುಸಿ ಆಗಿದ್ದರಿಂದ ಯೂಟ್ಯೂಬ್ ವೀಡಿಯೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ನೌ ದಟ್ ಐ ಆಮ್ ಬ್ಯಾಕ್, ಸೊ ಹಾಲ್ ವೀಡಿಯೋಸಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಬಿಕಾಸ್ ಐವ್ ಬಿನ್ ಗೆಟಿಂಗ್ ಮೋರ್ ಕಮೆಂಟ್ಸ್. ನಂಗೆ ಆ ಕಮೆಂಟ್ಸ್ ನೋಡೋಕೆ ಖುಷಿ ಆಯಿತು ದಟ್ ಬೇಗ ಬೇಗ ವೀಡಿಯೋಸ್ ಅಪ್ಲೋಡ್ ಮಾಡಿ, ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತ ಕಾಮೆಂಟ್ಸ್ ಮಾಡ್ತಿದ್ರಿ ನನ್ನ ಹಳೆ ವೀಡಿಯೋಸ್ಗೆಲ್ಲ. ಸೊ ಬರೀ ಶಾರ್ಟ್ಸ್ ಮಾತ್ರ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಸೊ ದಟ್ಸ್ ವೈ ಐ ಟುಕ್ ಅ ಬ್ರೇಕ್. ಸೊ ಸಾರಿ ಫಾರ್ ದ್ಯಾಟ್. ನೌ ದ್ಯಾಟ್ ಐ ಆಮ್ ಬ್ಯಾಕ್. ಸೊ ತಮ್ನೇಲಲ್ಲಿ ಆಲ್ರೆಡಿ ನೋಡಿರ್ತೀರಾ. ಸೊ ಐ ಆಮ್ ಮೇಕಿಂಗ್ ಅ ವಿಡಿಯೋ ಆಫ್ 10 ಶಾರ್ಟ್ ಕುರ್ತೀಸ್ ಫ್ರಮ್ ಮೀಶೋ. ಸೊ ಪಾರ್ಟ್ 1 ಪಾರ್ಟ್ 2 ಥರ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಒಂದು ಸ್ಟ್ರೆಚೆಲ್ಲ ವೀಡಿಯೋ ಮಾಡ್ತೀನಿ. ಬಟ್ ಇದನ್ನು ಪಾರ್ಟ್ 5 ಕುರ್ತಾಸ್ ಪಾರ್ಟ್ 1, ಅನದರ್ 5 ಕುರ್ತಾಸ್ ಪಾರ್ಟ್ 2 ಅಲ್ಲಿ ಮಾಡೋಣ. ಓಕೆ, ಶಾರ್ಟ್ ಇರಲಿ ವಿಡಿಯೋ, ಜಾಸ್ತಿ ಲೆಂದಿ ಬೇಡ ಅಂತ ಪಾರ್ಟ್ 1 ಪಾರ್ಟ್ 2 ಥರ ಡಿವೈಡ್ ಮಾಡ್ತಿದ್ದೀನಿ. ನಾನು ಆರ್ಡರ್ ಮಾಡೋ ಒಂದು 10 ಡೇಸ್ ಆದಮೇಲೆ ಎಲ್ಲ ಬಂದಿದೆ ಫೈನಲಿ. ಒಂದೊಂದು ವೆರೈಟಿ ಥರ ಇದೆ, ಎಲ್ಲ ತುಂಬ ಸಿಮಿಲರ್ ಥರನೂ ಮಾಡಿಲ್ಲ. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್. ಓಕೆ, 5 ಕುರ್ತಾಸ್ ಇನ್ ಪಾರ್ಟ್ 1 ಟುಡೇಸ್ ಹಾಲ್. ಇನ್ನೊಂದು 5 ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ, ಚೆಕ್ ಮಾಡಿ. ಸೊ ಲೆಟ್ಸ್ ಓಪನ್ ದಿ ವೆರಿ ಫಸ್ಟ್ ಕುರ್ತಾ. ಐ ಸೀರಿಯಸ್ಲಿ ಮಿಸ್ ಡೂಯಿಂಗ್ ಹಾಲ್ ವಿಡಿಯೋಸ್. ಸೊ ನಂಗೆ ಗೊತ್ತು ನನ್ನ ಚಾನಲ್ಸಲ್ಲಿ ಜಾಸ್ತಿ ನೀವು ಹಾಲ್ ವೀಡಿಯೋಸ್ ಮತ್ತು ಮೇಕಪ್ ರಿಲೇಟೆಡ್, ಸ್ಕಿನ್ ಕೇರ್ ರಿಲೇಟೆಡ್ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ ಅಂತ. ಸೊ ಅದಕ್ಕೋಸ್ಕರ ನಿಮ್ಮ ಫೇವ್ರೆಟ್ ಸೆಗ್ಮೆಂಟ್ ಜೊತೆನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿರೋದು. ಆ್ಯಂಡ್ ಎಲ್ಲ ಎವ್ರಿಥಿಂಗ್ ಈಸ್ ಬಿಲೋ 500 ಗೈಸ್, ಆನ್ ಆರ್ ಅಬೋವ್ 500 ಅಷ್ಟೇ. ಸೊ ದಿಸ್ ಇಸ್ ಮೈ ಫಸ್ಟ್. ಇದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೆ. ಐ ವಾಂಟೆಡ್ ಟು ಟ್ರೈ ದಿಸ್. ಇದು ಓಪನ್ ಇದೆಯಾ? ಓಕೆ, ನೈಸ್, ಸೋ ಬ್ಯೂಟಿಫುಲ್. ಫಸ್ಟ್ ಕುರ್ತಾಗೆ ಇಂಪ್ರೆಸ್ ಆಗಿಬಿಟ್ಟೆ. ದಿಸ್ ಇಸ್ ಹೌ ಇಟ್ ಈಸ್. ಸೊ ಬ್ಯಾಕ್ ಸೈಡ್ ಟೈಯಿಂಗ್ ಇಲ್ಲ, ಬಟ್ ಈ ಥರ ಇದೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಯೂಶ್ವಲಿ ನಮಗೆ ಟೈಯಿಂಗ್ ಸಿಗತ್ತಲ್ವ, ಬಟ್ ಇದರಲ್ಲಿ ಈ ಥರ ಇದೆ. ಐ ರಿಯಲಿ ಲವ್ಡ್ ಇಟ್. ಕಂಪ್ಲೀಟಾಗೆ ಸ್ಕ್ವೇರ್ ಕಟ್ಟಿಂಗ್ ಇದೆ ಆ್ಯಂಡ್ ಮೆಟೀರಿಯಲ್ ಈಸ್ ಟೂ ಗುಡ್ ಗೈಸ್. ಕಾಟನ್ ಬ್ಲೆಂಡೇ ಇದು, ಪ್ಯೂರ್ ಕಾಟನ್, ಸಾಫ್ಟ್ ಕಾಟನ್ ಆ ಥರ ಇದೆ. ರಯಾನ್ ಮಿಕ್ಸ್ ಅಂತೂ ಇಲ್ಲ. ಇಟ್ಸ್ ಲೈಕ್ ಡಿವೈನ್ ಮೆಟೀರಿಯಲ್. ಐ ಲವ್ಡ್ ಇಟ್. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಬ್ಯಾಕ್ ಸೈಡ್ ಫುಲ್ ಟೈಯಿಂಗ್ ಕೊಟ್ಟಿದ್ದಾರೆ. ಸೋ ಪ್ರಿಟಿ ಇಟ್ ಇಸ್. ಅಡ್ಜಸ್ಟ್ ಮಾಡಿ ಟೈಯಿಂಗ್ ಮಾಡ್ಬೋದು. ಸಿ, ಸೋ ಪ್ರಿಟಿ. ಸಖತ್ ಇಷ್ಟ ಆಯಿತು ನನಗೆ ಇದು. ಐ ಆಮ್ ಇನ್ ಲವ್ ವಿತ್ ದಿಸ್. ಸೊ ಇದನ್ನು ಜೀನ್ಸ್ ಜೊತೆನೇ ಪೇರ್ ಮಾಡ್ಬೋದು. ಸೊ ನಾನು ವೀಡಿಯೋ ಅಲ್ಲಿ ವೇರ್ ಮಾಡಿ ಜೀನ್ಸ್ ಜೊತೆನೇ ಪೇರ್ ಮಾಡಿರ್ತೀನಿ. ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಲೆಂತ್ ಇದೆ, ಹೆಂಗೆ ಕಾಣಿಸುತ್ತೆ ಅಂತ. ದಿಸ್ ಇಸ್ ಲೈಕ್ ಅ ಬಿಗ್ 10 on 10 ಫಾರ್ ಮೀ ಆ್ಯಂಡ್ ಐ ಲವ್ಡ್ ಇಟ್. 500 ಅಲ್ಲ, 300 200 ಸಮಥಿಂಗ್ ಅಷ್ಟು. ಐ ಮೀನ್ ನಾಟ್. ಸೊ ದಿಸ್ ಇಸ್ ಬಿಲೋ 500 ಯು ಗೈಸ್. ಐ ಮೀನ್ ಐ ಲವ್ಡ್ ಇಟ್. ಸಖತ್ತಾಗಿದೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಒನ್. ನಾನು ಅಂದ್ಕೊಂಡೆ ಇದೆಲ್ಲ ಓಪನ್ ಮಾಡೇ ಇಟ್ಕೊಳ್ಳೋಣ ಅಂತ. ಬಟ್ ದೆನ್ ಆ್ಯಕ್ಚುಲಿ ನಾನು 2 days ತಿರುಪತಿಗೆ ಹೋಗಿ ನಿನ್ನೆ ಮಿಡ್ನೈಟ್ ಬಂದು. ಸೊ ಐ ಆಮ್ ಡೂಯಿಂಗ್ ಅ ವಿಡಿಯೋ ಟುಡೇ. ಸೊ ಇದೆಲ್ಲ ಪಾರ್ಸೆಲ್ಸ್ ಹಾಗೆ ಇಟ್ಬಿಟ್ಟು ಹೋಗಿದೆ, ಓಪನ್ ಮಾಡಿರಲ್ಲ. ಸೊ ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದು ಪ್ಯೂರ್ ಕಾಟನ್. ಅದು ಕಾಟನ್ನೇ, ಬಟ್ ಇದು ಸ್ವಲ್ಪ ರಫ್ ಥರ. ಐ ಮೀನ್ ರಫ್ ಅಂದರೆ ಥಿಕ್ ಕಾಟನ್. ದಿಸ್ ಇಸ್ ಹೌ ಇಟ್. ಸೋ ಬ್ಯೂಟಿಫುಲ್. ಐ ಲವ್ಡ್ ಇಟ್. ಸಕ್ಕತ್ತಾಗಿದೆ. ಅದು ಫುಲ್ ಸ್ಲೀವ್ ಇದೆಯಾ? ಸಾರಿ, ಸ್ಲೀವ್ಸೇ ನೋಡಿಲ್ಲ ನಾನು. ಓಕೆ, ದಿಸ್ ಇಸ್ ಲೈಕ್ ಆಲ್ಮೋಸ್ಟ್ ಇಲ್ಲಿವರೆಗೂ ಕವರ್ ಆಗತ್ತೆ ಅನ್ಸುತ್ತೆ. ವೀಡಿಯೋಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬೆಲ್ ಬಾಟಮ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಸಾರಿ, ಐ ಫರ್ಗಾಟ್ ಟು ಮೆನ್ಷನ್ ಅಬೌಟ್ ದ ಸ್ಲೀವ್ಸ್. ಸೊ ಇದು ಸ್ಲೀವ್ಲೆಸ್ ಇದೆ. ಪ್ಯೂರ್ ಕಾಟನ್ ಯು ಗೈಸ್, ಪ್ಯೂರ್ ಕಾಟನ್. ಆ್ಯಂಡ್ ಲುಕ್ ಎಟ್ ದಿ ಮೆಟೀರಿಯಲ್. ಸಕ್ಕತ್ತಾಗಿದೆ. ಇಲ್ಲೇಂದು ಗೊತ್ತಾ ಈ ಥರ ಕೊಟ್ಟಿರೋದು? ಸೈಡಲ್ಲಿ, ಇಲ್ಲಿ ಸೈಡಲ್ಲಿ ನಿಮಗೆ ಟೈಯಿಂಗ್ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಟೈ ಮಾಡ್ಕೊಬೋದು ಅದನ್ನು. ಬೋತ್ ದ ಸೈಡ್ಸಲ್ಲಿ ಟೈಯಿಂಗ್ ಕೊಟ್ಟಿದ್ದಾರೆ. ಸೋ ಕ್ಯೂಟ್. ಸಕ್ಕತ್ತಾಗಿ ಕಾಣಿಸುತ್ತೆ. ಐ ಆಲ್ರೆಡಿ ನೋ ಹೌ ಬ್ಯೂಟಿಫುಲ್ ದಿಸ್ ವಿಲ್ ಲುಕ್ ಆನ್ ಎವ್ರಿ ಒನ್. ಲವ್ಡ್ ಇಟ್. ವೆರಿ ಬ್ಯೂಟಿಫುಲ್. ಟ್ರಸ್ಟ್ ಮೀ, ಸಕ್ಕತ್ತಾಗಿದೆ. ಮಸ್ಟರ್ಡ್ ಯೆಲ್ಲೋ ಕಲರ್ ಇದು. ಐ ಲವ್ಡ್ ಇಟ್. a big 10 on 10 again. So this is somewhere around, it's ಸ್ವಲ್ಪ ಜಾಸ್ತಿ ಇತ್ತು ಅನ್ಸುತ್ತೆ, ಮೇ ಬಿ 500
ಆರ್ ಇದೆ ಅನಿಸುತ್ತೆ 600 ಸಮಥಿಂಗ್, 540 550 ಸಮಥಿಂಗ್ ರೇಂಜಲ್ಲಿ ಇರಬೇಕು. ಪ್ರೈಸಸ್ ಎಲ್ಲ ನಾನು ಸೊ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಯು ವಿಲ್ ನೋ ಅಬೌಟ್ ದಿ ಪ್ರೈಸಸ್ ಆ್ಯಸ್ ವೆಲ್. ಸೊ ದಿಸ್ ಈಸ್ ಅ ಬಿಗ್ 10 on 10 ಆ್ಯಂಡ್ ಐ ಲವ್ಡ್ ಇಟ್. ಫಸ್ಟ್ ಕುರ್ತಾ, ಸೆಕೆಂಡ್ ಕುರ್ತಾ ಎರಡು ಅ ಬಿಗ್ 10 on 10, ಏನೂ ಮಾತೇ ಆಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. Meesho will never disappoint me. So let's move on to the third one. This is green one. ಇದು ರಯಾನ್ ಬ್ಲೆಂಡ್ ಇರಬೇಕು, ಕಾಟನ್ ಅಂತೂ ಅಲ್ಲ. ದಿಸ್ ಇಸ್ ಕಾಟನ್ ಅಲ್ಲ, ಇಟ್ಸ್ ಅ ರಯಾನ್ ಬ್ಲೆಂಡ್. ಇದೇ ಥರ ನನ್ನ ಹತ್ರ ಒಂದು ಪೀಚ್ ಕಲರಲ್ಲಿತ್ತು, ಪಿಂಕ್, ವೈಟ್ ಆ್ಯಂಡ್ ಪೀಚ್ ಕಲರಲ್ಲಿ. ಸೊ ಅದು ಲಾಂಗ್ ಕುರ್ತಾ, ಓಕೆ, ಇಟ್ಸ್ ಅ ಕಂಪ್ಲೀಟ್ಲಿ ಲಾಂಗ್ ಅನಾರ್ಕಲಿ ಕುರ್ತಾ. ಸೊ ಅದೇ ಸೇಮ್ ಪ್ಯಾಟ್ರನ್, ಏನೂ ಚೇಂಜಸ್ ಇಲ್ಲ, ಬಟ್ ಕಲರ್ ಮಾತ್ರ ಚೇಂಜ್. ಆ್ಯಂಡ್ ಇಟ್ಸ್ ಅ ಶಾರ್ಟ್ ಕುರ್ತಾ, ನಾಟ್ ಲಾಂಗ್ ಕುರ್ತಾ. ಸೊ ಅದಕ್ಕೆ ಹೆಂಗಿರುತ್ತೆ ನೋಡೋಣ ಅಂತ ಆರ್ಡರ್ ಮಾಡಿದೆ. ದಿಸ್ ಈಸ್ ಹೌ ಇಟ್ ಈಸ್. ಸೋ ಗುಡ್, ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಹೆಂಗಿದೆ ಪಿಕ್ಚರಲ್ಲಿ, ಹೆಂಗೆ ತೋರಿಸಿದ್ದಾರೆ ಸೇಮ್ ಹಾಗೆ ಇದೆ. ದೆರ್ ಇಸ್ ನೋ ಚೇಂಜಸ್ ಯು ಗೈಸ್, ಟ್ರಸ್ಟ್ ಮೀ. ಇಲ್ಲೇನು ಬ್ಯಾಕ್ ಸೈಡೆಲ್ಲ ಏನೂ ಟೈಯಿಂಗ್ ಕೊಟ್ಟಿಲ್ಲ, ಬಟ್ ಇಲ್ಲಿ ಮಾತ್ರ ಫ್ರಂಟಲ್ಲಿ ಮಾತ್ರ ಈ ಥರ ಟೈಯಿಂಗ್ ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ ಮಾಡಿಕೊಂಡು ಟೈ ಮಾಡ್ಬೋದು. ದಿಸ್ ಇಸ್ ಹೌ ಇಟ್ ಈಸ್. ಕ್ಲೋಸಪ್ ಲುಕ್ ಆಫ್ ದಿ ಮೆಟೀರಿಯಲ್ ನೋಡಿ. ರಯಾನ್ ಬ್ಲೆಂಡ್ ಥರನೂ ಇಲ್ಲ, ಐ ಥಿಂಕ್ ಇಟ್ಸ್ ಅ ಕಾಟನ್ ಬ್ಲೆಂಡ್. ರಯಾನ್ ಬ್ಲೆಂಡ್ ಅಲ್ಲ, ಕಾಟನ್ ಬ್ಲೆಂಡ್ ಇದು. ಆ್ಯಂಡ್ ದಿಸ್ ಈಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಪಟಿಯಾಲ ಪ್ಯಾಂಟ್ಸ್ ಬರುತ್ತಲ್ಲ, ಅದ್ರ ಮೇಲೂ ವೇರ್ ಮಾಡ್ಬೋದು. ಆ್ಯಂಡ್ ಲೈಟ್ ಶೇಡೆಡ್ ಬ್ಲೂ ಜೀನ್ಸ್ ಮೇಲೂ ಪೇರ್ ಮಾಡ್ಬೋದು. ದಿಸ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ಐ ಲವ್ಡ್ ಇಟ್. ಸಕ್ಕತ್ತಾಗಿದೆ, ವೆರಿ ಗುಡ್ ಐ ಥಿಂಕ್. ಆ್ಯಂಡ್ ಇದು ಅಷ್ಟೇ 400 or 300 ಸಮಥಿಂಗ್ ಅಷ್ಟೇ. ಅಷ್ಟಕ್ಕೆ ಇಷ್ಟು ಒಳ್ಳೆ ಮೆಟೀರಿಯಲ್ ಕುರ್ತಾ. ಆ್ಯಂಡ್ ದಿಸ್ ನೋ ಡಿಫೆಕ್ಟ್ ಎಟ್ ಆಲ್. ಸಕ್ಕತ್ತಾಗಿದೆ. ನಾನು ಎಲ್ಲ ಆರ್ಡರ್ ಮಾಡಿರೋದು ಸ್ಮಾಲ್ ಸೈಜ್ ಅಂತ ಅನಿಸುತ್ತೆ, ಮೀಡಿಯಮ್ ಆ್ಯಂಡ್ ಸ್ಮಾಲ್. ಶಾರ್ಟ್ ಕುರ್ತಾ ಇದಲ್ಲ, ಮೀಡಿಯಮ್ ಕೂಡ ಆರ್ಡರ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಫೋರ್ತ್ ಒನ್. ಸೊ 4 ಅಲ್ಲ, ಇದು ನೇವಿ ಬ್ಲೂ ಕಲರ್ ಇದು. ಸಾರಿ, ನೇವಿ ಅಲ್ಲ, ಅದು ರಾಯಲ್ ಬ್ಲೂ ಆ ಥರ ಏನೋ ಇದೆ. ಸ್ಲೀವ್ಸ್ ಚೆಕ್ ಮಾಡ್ತೀನಿ, ಬಿಕಾಸ್ ಒಂದೊಂದರಲ್ಲಿ ಮೀಶೋಲ್ಲಿ ಏನು ಗೊತ್ತಾ, ಫುಲ್ ಸ್ಲೀವ್ ಇದ್ದರೆ ಒಂದೊಂದು ಫುಲ್ ಬರೋಲ್ಲ, ಬರೀ ಇಲ್ಲಿವರೆಗೂ ಬರುತ್ತೆ, ಇಲ್ಲ 3/4 ಇರುತ್ತೆ, ಆ ಥರ ಅಲ್ವಾ. ಸೊ ಫಸ್ಟ್ ಬಂದಿದ್ದಷ್ಟು ನಾನು ಸ್ಲೀವ್ಸೇ ಚೆಕ್ ಮಾಡ್ತೀನಿ. ಐ ಡೋಂಟ್ ನೋ ಎಲ್ಲಿವರೆಗೂ ಬರುತ್ತಂತ, ಬಟ್ ದಿಸ್ ಈಸ್ ಅ ಪ್ರಿಟಿ ಸಮ್ಮರ್ ವೈಬ್ಸ್ ಕೊಡ್ತಿದೆ ಕಂಪ್ಲೀಟಾಗಿದು. ಆ್ಯಂಡ್ ಇಟ್ಸ್ ಕಾಟನ್ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಕಾಟನ್, ಓಕೆ. ಸೊ ಸ್ಲೀವ್ ಲೆಂತ್ ಕೂಡ ಫುಲ್ ಕವರ್ ಆಗುತ್ತೆ, ಆರಾಮಾಗಿ ಕವರ್ ಆಗುತ್ತೆ. ಐ ಥಿಂಕ್ ಫುಲ್ ಕವರ್ ಆಗುತ್ತೆ. ಲೆಂತೆಲ್ಲ ನೀವು ನಾನು ವೇರ್ ಮಾಡಿರ್ತೀನಲ್ಲ, ಸೊ ಕಂಪ್ಲೀಟಾಗಿ ಅವಾಗಲೇ ಚೆಕ್ ಮಾಡಿ ಎಷ್ಟು ಲೆಂತ್ ಇದೆ ಅಂತ. ಸೊ ದಿಸ್ ಈಸ್ ಹೌ ಇಟ್ ಈಸ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಕಾಟನ್ ಬ್ಲೂ ಅಲ್ಲಿ ಈ ಥರ ವೈಟ್ ವರ್ಕ್ ಮಾಡಿದ್ದಾರೆ, ವರ್ಕ್ ಅಂತ ಹೇಳ್ತೀನಿ, ಸಾರಿ, ಡಿಸೈನ್ಸ್. ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್ ಆ್ಯಂಡ್ ಇಟ್ಸ್ ವೆರಿ ಡೀಸೆಂಟ್. ಸಕ್ಕತ್ತಾಗಿದೆ. ಟೈಯಿಂಗ್ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಸೊ ಇವಾಗ ಕಂಪ್ಲೀಟ್ಲಿ ಟ್ರೆಂಡಿಂಗ್ ಅಲ್ವಾ ಈ ಥರ ಬ್ಯಾಕ್ ಸೈಡ್ ಟೈಯಿಂಗ್ ಕುರ್ತಾಸ್. ನನ್ನ ಹತ್ರ ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ನಾನಿದು ಹಾಲ್ ವೀಡಿಯೋಸಲ್ಲೂ ಮಾಡಿರಲಿಲ್ಲ, ಆ್ಯಂಡ್ ಆಲ್ಸೋ ನನ್ನ ಹತ್ರ ಇರಲೂ ಇಲ್ಲ. ಸೊ ನೌ ಐ ಹ್ಯಾವ್. ಸೊ ಟೈ ಮಾಡ್ಬೋದು ಅಡ್ಜಸ್ಟ್ ಮಾಡಿ. ಬ್ಯಾಕ್ ಸೈಡ್ ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಐ ಲವ್ಡ್ ಇಟ್. ದಿಸ್ ಈಸ್ ಆಲ್ಸೋ 10 on 10 ಫಾರ್ ಮಿ. ಆ ಗ್ರೀನ್ ಕುರ್ತಾಗಿಂತ ನಂಗೆ ಇದು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಸೊ ಅಗೇನ್ ದಿಸ್ ಯು ಕ್ಯಾನ್ ವೇರ್ ಇಟ್ ಆನ್ ಜೀನ್ಸ್. ಟ್ರೈ ವೇರಿಂಗ್ ದಿಸ್ ಆನ್ ಫ್ಲಾಟ್ ಜೀನ್ಸ್ ಅಥವಾ ಬೂಟ್ ಕಟ್ ಜೀನ್ಸ್, ಅದ್ರ ಜೊತೆ ಪೇರ್ ಮಾಡಿ ಸಕ್ಕತ್ತಾಗಿ ಕಾಣಿಸುತ್ತೆ. ಲೈಟ್ಲಿ ವಾಶ್ ಬ್ಲೂ ಜೀನ್ಸ್, ಅದ್ರ ಮೇಲೆ ಟ್ರೈ ಮಾಡಿ, ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಐ ಲವ್ಡ್ ಇಟ್. ಅ ಬಿಗ್ 10 on 10 ಅಗೇನ್. ಸೊ ಇದು ಅಷ್ಟೇ ಸಮ್ವೇರ್ ಅರೌಂಡ್ 400 or 500 ಆ ರೇಂಜಲ್ಲೇ ಇದೆ, ಓಕೆ. ಸೊ ಅಷ್ಟೇನಾ? ಓಕೆ, ಇನ್ನೊಂದಿದೆ. ಸೊ ಅಷ್ಟೇನಾ? ಸಾರಿ, ಇನ್ನೊಂದಿದೆ. ಸೊ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಫಿಫ್ತ್ ಕುರ್ತಾ ಆಫ್ ಟುಡೇಸ್ part 1 haul is this one, ರೆಡ್ ಕಲರ್. ಏನೋ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಕಾರ್ಡ್. ನೈಸ್.
ರೆಡ್ ಶಾರ್ಟ್ ಕುರ್ತಾ ಇರಲಿಲ್ಲ ನನ್ನ ಹತ್ರ. ಇದೇನೂ ಇಲ್ಲ, ವೆರಿ ಬೇಸಿಕ್ ಸಿಂಪಲ್ ಕುರ್ತಾ ವಿತ್ ಮೈ ಫೇವ್ರೆಟ್ ಆ್ಯನಿಮಲ್ ಎಲಿಫೆಂಟ್. ಯಾವುದ್ರಲ್ಲಿ ಏನೇ ಎಲಿಫೆಂಟ್ ಇದ್ದರೂ ಅದು ಅಷ್ಟು ಚೆನ್ನಾಗಿಲ್ಲ ಅಂದರೂ ನಾನು ತೊಗೊಂಡ್ಬಿಡ್ತೀನಿ ಬಿಕಾಸ್ ಐ ಲವ್ ಎಲಿಫೆಂಟ್ಸ್. ಸೊ ಇದ್ರ ಮೇಲೆ ಕಂಪ್ಲೀಟಾಗೆ ರೆಡ್ ಕುರ್ತಾ ಈ ಥರ ಸ್ಕ್ವೇರ್ ಕಟ್ಟಿಂಗ್ ಕೊಟ್ಟಿದ್ದಾರೆ ಫ್ರಂಟಲ್ಲಿ. ರೆಡ್ ಕುರ್ತಾಗೆ ಎಲಿಫೆಂಟ್ಸ್ ಇದೆ. ಸೊ ಕ್ಯೂಟ್. ಸಿ ಲೆಂತ್ ಹೆಂಗಿದ್ರು ಗೊತ್ತಾಗತ್ತೆ ನಿಮಗೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಆಲ್ಮೋಸ್ಟ್ ಫುಲ್ ಸ್ಲೀವ್ಸೇ ಇದೆ ಇದೂ. ಆ್ಯಂಡ್ ಅಮೇಝಿಂಗ್. ಬ್ಲ್ಯಾಕ್ ಕಲರ್ ಜೀನ್ಸ್ ಜೊತೆ ಎಲ್ಲ ಪೇರ್ ಮಾಡ್ಬೋದು. ಬ್ಲ್ಯಾಕ್ ಲೆಗಿನ್ಸ್ ಕೂಡ ವಾಟರ್ ಲೆಗಿನ್ಸ್ ಜೊತೆ ವೇರ್ ಮಾಡ್ಬೋದು. ಲವ್ಡ್ ಇಟ್. ಚೆನ್ನಾಗಿದೆ. ಸರ್ಪ್ರೈಸಿಂಗ್ಲಿ ಎಲ್ಲ ಮೆಟೀರಿಯಲ್ಲು ಕಾಟನ್ ಆ್ಯಂಡ್ ಕಾಟನ್ ಬ್ಲೆಂಡ್ ಅಂದ್ರೂ ರಯಾನ್ ಟೈಪ್ ಎಲ್ಲ ಬರೋಲ್ಲ, ಅದು ನಿಮಗೆ ಕಾಟನೇ ಅಂತ ಅನಿಸುತ್ತೆ. ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ನಾನು ತುಂಬ ಫೀಲ್ ಮಾಡಿ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ದಟ್ಸ್ ಕಾಟನ್ ಬ್ಲೆಂಡ್ ಆರ್ ಸಮಥಿಂಗ್. ಆ್ಯಂಡ್ ಸಖತ್ತು ಸಾಫ್ಟ್ ಇದೆ ಮೆಟೀರಿಯಲ್. ಇಸ್ ಟಾಪ್ ನಾಚ್ ಆ್ಯಂಡ್ ಐ ಲವ್ಡ್ ಇಟ್. ಸೊ ಥಿಂಕ್ ದಟ್ ಈಸ್ ಇಟ್. ಸೊ 5 ಕುರ್ತಾಸ್ ಕೂಡ ರಿವ್ಯೂ ಮಾಡಿದ್ದೀನಿ ಪಾರ್ಟ್ 1ಅಲ್ಲಿ. ಸೊ ವೇರ್ ಕೂಡ ಮಾಡಿ ತೋರಿಸಿರ್ತೀನಿ. ಸೊ ನಿಮಗೆ ಗೊತ್ತಿರುತ್ತೆ ಎಷ್ಟು ಲೆಂತ್ ಬರುತ್ತೆ, ಸ್ಲೀವ್ಸ್ ಲೆಂತ್ ಆ್ಯಂಡ್ ಕುರ್ತಾದು ಟೋಟಲ್ ಲೆಂತ್ ಎಷ್ಟಿದೆ ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಥಿಂಕ್ ಐ ಲವ್ಡ್ ಆಲ್ ದಿ 5 ಕುರ್ತಾಸ್ ಇನ್ ಪಾರ್ಟ್ 1. ಸೊ ನಾನು ಶಾರ್ಟ್ ಕುರ್ತಾಸ್ ಆ್ಯಕ್ಚುಲಿ ಟು ಬಿ ಫೇರ್ ಅಂತಿದ್ದೀನಿ, ಟು ಬಿ ಆನೆಸ್ಟ್ ನಾನು ಶಾರ್ಟ್ ಕುರ್ತಾಸ್ ಆರ್ಡರೇ ಮಾಡಿರಲಿಲ್ಲ ಮೀಶೋ ಅಲ್ಲಿ. ಸೊ ದಿಸ್ ದ ಫಸ್ಟ್ ಟೈಮ್. ಸೊ ಅದು ನಿಮ್ಮ ಮುಂದೆ. ಆ್ಯಂಡ್ ಥಿಂಕ್ ಐ ಲವ್ಡ್ ಇಟ್. ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಮತ್ತು ನಾನು ಇದೇ ವಿಡಿಯೋ ಅಲ್ಲಿ ಒಂದೇ ಸ್ಟ್ರೆಚಲ್ಲಿ ಎಲ್ಲನೂ 10 ಕುರ್ತಾಸು ರಿವ್ಯೂ ಮಾಡಿರ್ತೀನಿ. ಬಟ್ ಪಾರ್ಟ್ 1 ಪಾರ್ಟ್ 2 ಥರ ಡಿವೈಡ್ ಮಾಡ್ತೀನಿ. ಓಕೆ, ಪಾರ್ಟ್ 2 ಅಲ್ಲಿ ಸಿಗೋಣ. ಟೇಕ್ ಕೇರ್. Also, please don't forget to like, share and subscribe to Jivita Gauda's YouTube channel. See you guys soon. Take care.